ಎಚ್.ಡಿ. ರೇವಣ್ಣ ಫ್ಯಾಮಿಲಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. 5 ಕೋಟಿ ಹಣಕ್ಕಾಗಿ ಡಿಮಾಂಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅಂತ ಪೊಲೀಸರಿಗೆ ದೂರು ಕೊಡಲಾಗಿದೆ. ಸೂರಜ್ ಪರ ಅವರ ಆಪ್ತ ಶಿವಕುಮಾರ್ ಎಂಬವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸಲಿಂಗಕಾಮದ ಆರೋಪವನ್ನು ಮಾಡಿ ದುಡ್ಡಿಗೆ ಡಿಮಾಂಡ್ ಇಟ್ಟಿದ್ದಾನೆ ಅರಕಲಗೂಡು ಮೂಲದ ಯುವಕನೊಬ್ಬ ಅಂತ ಸೂರಜ್ ಆಪ್ತ ದೂರು ಕೊಟ್ಟಿದ್ದಾನೆ. ಕುಟುಂಬದ ಮರ್ಯಾದೆ ಕಳೀತೀನಿ ಅಂತ ಆ ಯುವಕ ಬೆದರಿಕೆ ಹಾಕಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತೊಂದೆಡೆ ಯುವಕ ಸೂರಜ್ ವಿರುದ್ಧ ಆರೋಪವನ್ನು ಮಾಡ್ತಾರೆ. ಜೂನ್ 16ನೇ ತಾರೀಕು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆ ಯುವಕ ಆರೋಪ ಮಾಡ್ತಾರೆ. ಲೈಂಗಿಕ ದೌರ್ಜನ್ಯದ ಬಗ್ಗೆ ವೈದ್ಯಕೀಯ ದಾಖಲಾತಿಯನ್ನ ಕೂಡ ಯುವಕ ಮಾಡಿಸಿದ್ದಾನೆ. ಸೂರಜ್ಗೆ ವೈದ್ಯಕೀಯ ದಾಖಲಾತಿಯನ್ನ ಮಾಡಿಸಿ ಆತನು ಕೂಡ ಪ್ರತಿ ಆರೋಪವನ್ನು ಮಾಡ್ತಾ ಇದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಈಗ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತಾದ್ರೆ ಏನೋ ಸಮಥಿಂಗ್ ಇಸ್ ಫಿಶಿ ಅಂತ ಅನಿಸ್ತಾ ಇದೆ ಇಲ್ಲಿ. ಇಲ್ಲ ಅಂತಾದ್ರೆ ಸುಖಾಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯನಾ? ರಕ್ಷಿತ್, ಏನ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳ್ತಾ ಇರೋಂಥದ್ದು. ಆದ್ರೆ ಈ ಲೈಂಗಿಕ ದೌರ್ಜನ್ಯ ಆರೋಪ ಮಾಡ್ತಾ ಇರೋಂಥದ್ದು ಯುವಕನವರು ಮಾಡ್ತಾ ಇರೋಂಥದ್ದು. ಅಂದ್ರೆ ನನ್ನನ್ನ ಏನು ಡಾಕ್ಟರ್ ಸೂರಜ್ ರೇವಣ್ಣ ಗನ್ನಿಗಡದ ಅಂದ್ರೆ ಚನ್ನರಾಯಪಟ್ಟಣ ತಾಲೂಕು ಗನ್ನಿಗಡ ಒಳನರಸೀಪುರ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಅಲ್ಲನ್ನ ಕಡಿದ್ರು. ಅಂದ್ರೆ ಕೆಲಸ ನಿಮಿತ್ತ, ಅಂದ್ರೆ ನಿನಗೆ ಕೆಲಸ ಕೊಡಿಸ್ತೀನಿ ಅನ್ನೋ ಉದ್ದೇಶದಿಂದ ನನ್ನನ್ನು ಅಲ್ಲಿ ಬರಮಾಡಿಕೊಂಡ್ರು. ಯಾರು ಇಲ್ಲ ಟೈಮಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅನ್ನೋ ಆರೋಪ ಈಗ ಮಾಡ್ತಾರಂಥದ್ದು. ಈತ ಮೂಲತಃ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮೂಲದವನು. ಇದಲ್ಲದೆ JDS ಕಾರ್ಯಕರ್ತನು ಕೂಡ ಹೌದು ಈತ. ಈತ 16ನೇ ತಾರೀಕು ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡ ಏನ್ ಸೂರಜ್ ರೇವಣ್ಣ ಅವರ ಫಾರ್ಮ್ ಹೌಸ್ ಇದೆ, ತೋಟದ ಮನೆ ಇದೆ, ಅಲ್ಲಿ ಹೋಗಿರ್ತಾನೆ. ಆ ಸಮಯದಲ್ಲಿ ಏಕಾಏಕಿ ಏನು ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅನ್ನೋ ಆರೋಪವನ್ನು ಬಲವಾಗಿ ಮಾಡ್ತಾರಂಥದ್ದು. ಇದು ಮುಂದುವರೆದಾಗ ಇಂದು ಗೃಹ ಸಚಿವರು DG ಸೇರಿದಂತೆ DG IGPಗೂ ಕೂಡ ಲಿಖಿತ ದೂರನ್ನ ಕೊಟ್ಟಿರೋಂಥದ್ದು. ಆದ್ರೆ ಒಂದ್ ರೀತಿ ನಾಟಕೀಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಈಗ ಈತ ಏನು ಬೆಂಗಳೂರಿಗೆ ಹೋದ, ಲೈಂಗಿಕ ದೌರ್ಜನ್ಯಕ್ಕೊಳಾದಂತ ಯುವಕ ಏನು ಬೆಂಗಳೂರಿಗೆ ಹೋದ, ತದನಂತರ ಏಕಾಏಕಿ ಏನು ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಕೂಡ ಒಳನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದಂಥದ್ದು. ಈ ಹಿಂದೆನೂ ಅಷ್ಟೇ ಸಾಕಷ್ಟು ಬಾರಿ ಆತ ನನ್ನ ಅಂದ್ರೆ ಏನು ಲೈಂಗಿಕ ದೌರ್ಜನ್ಯಕ್ಕೊಳಾದಂತ ಏನು ಯುವಕ ಇದ್ದಾನೆ, ಆತ ಸಾಕಷ್ಟು ಬಾರಿ ನನಗೆ ಕೆಲಸ ಬೇಕು, ಕೆಲಸ ಅಗತ್ಯ ಇದೆ, ನನಗೆ ಏನು ತುಂಬಾ ಕಷ್ಟ ಇದೆ, ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀನಿ, ಈ ಕಾರಣಕ್ಕೋಸ್ಕರ ನನಗೆ ಕೆಲಸ ಬೇಕು ಅಂತ ಶಿವಕುಮಾರ್ ಏನು ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಬಳಿ ಆ ಯುವಕ ಬಂದಿದ್ದಂತೆ. ಆಗ ಇಲ್ಲ ನಮ್ಮ ಬಾಸ್ ಬಳಿ ಹೇಳ್ತೀನಿ, ನಿನಗೆ ಕೆಲಸ ಕೊಡ್ತೀನಿ ಅನ್ನೋ ಭರವಸೆನೂ ಕೂಡ ಶಿವಕುಮಾರ್ ಕೊಟ್ಟಿದ್ದಂತೆ. ತದನಂತರ ಜೂನ್ 16ನೇ ತಾರೀಕು ನೀನು ಗನ್ನಿಗಡದ ತೋಟಕ್ಕೆ ಬಂದಾಗ ನಾನು ನಮ್ಮ ಬಾಸ್ಗೆ ಮೀಟ್ ಮಾಡಿಸ್ತೀನಿ ಅಂತ ಕೂಡ ಶಿವಕುಮಾರ್ ಏನು ಲೈಂಗಿಕ ದೌರ್ಜನ್ಯಕ್ಕೊಳಾದ ಯುವಕನ ಬಳಿ ಹೇಳಿದ ಅಂತ ಶಿವಕುಮಾರ್ ಹೇಳಿದಂಥದ್ದು. ಆಗ ಆತ ಹೋಗಿ ಮೀಟ್ ಮಾಡಿದ್ದಾನೆ, ಅದ ಸೂರಜ್ ರೇವಣ್ಣನ ಮೀಟ್ ಮಾಡಿದ್ದಾನೆ. ಅದು ಶಿವಕುಮಾರ್ ಕೊಟ್ಟ ದೂರಲ್ಲಿ ಸೂರಜ್ ರೇವಣ್ಣನ ಮೀಟ್ ಮಾಡಿದ್ದಾನೆ. ಅದಲ್ಲದೆ ಸೂರಜ್ ರೇವಣ್ಣನ ಮೀಟ್ ಮಾಡಿದಾಗ ಅಲ್ಲಿ ಎಲ್ಲರೂ ಪೊಲೀಸರು ಸೇರಿದಂತೆ ಆಪ್ತ ಸಹಾಯಕರು ಕೂಡ ಇತ್ತು. ಏನು ಈಗ ಆರೋಪ ಮಾಡ್ತಾ ಇದ್ದಾನೆ, ಆ ಆರೋಪ ಸುಳ್ಳು ಅನ್ನೋ ಏನು ದೂರನ್ನು ಕೂಡ ಶಿವಕುಮಾರ್ ಒಳನರಸೀಪುರ ನಗರ ಠಾಣೆಯಲ್ಲಿ ಕೊಟ್ಟಿರೋಂಥದ್ದು. ಇದಲ್ಲದೆ 5 ಕೋಟಿ ಡಿಮ್ಯಾಂಡ್ ಮಾಡಿದ್ದ, ಅಂದ್ರೆ 5 ಕೋಟಿ ಹಣ ಕೊಟ್ಟಿಲ್ಲದೆ ನಾನು ನಿಮ್ಮ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತೀನಿ, ನಿಮಗೆ ಕೆಟ್ಟ ಹೆಸರು ತರಂತ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದ ಅಂತಾನು ಕೂಡ ಶಿವಕುಮಾರ್ ಹೇಳಿ ಅಂತದ್ದು. ಈಗ ಒಂದ್ ರೀತಿ ನಾಟ್ಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಸಂತ್ರಸ್ತ ಯುವಕ ಒಂದ್ ಕಡೆ ಏನು ಒಂದ್ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು. ಇಲ್ಲಿ ಸೂರಜ್ ರೇವಣ್ಣ ನೇರವಾಗಿ ಬಾರದೆ ಆತನ ಆಪ್ತ ಏನ್ ಶಿವಕುಮಾರ್ ಮೂಲಕ ಈ ರೀತಿ ಹೇಳಿಸ್ತಾರಂಥದ್ದು. ಒಂದ್ ರೀತಿ ಏನು ಅನ್ನೋ ಪರಿಸ್ಥಿತಿ, ಅಂದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ನಂಬಲಾಗದ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಈ ಸಂಬಂಧ ಈಗ ಶಿವಕುಮಾರ್ ಕೊಟ್ಟಂತ ದೂರು ಅಂದ್ರೆ ಸೂರಜ್ ರೇವಣ್ಣನ ಆಪ್ತ ಶಿವಕುಮಾರ್ ಕೊಟ್ಟಂತ ದೂರು ಮಾತ್ರ ದಾಖಲಾಗಿದೆ. ಈವರೆಗೂ ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತ ಯುವಕ ಈವರೆಗೂ ಹಾಸನದ ಯಾವುದೇ ಠಾಣೆ ಆಗಿರ್ಬೋದು, ಹಾಸನ ನಗರ ಠಾಣೆ ಆಗಿರ್ಬೋದು, ಒಳನರಸೀಪುರ ಆಗಿರ್ಬೋದು ಅಥವಾ ಚನ್ನರಾಯಪಟ್ಟಣ ಠಾಣೆಯಲ್ಲಿ ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ. ರಕ್ಷಿತ್. ಎಸ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಅಲ್ಲಿಗೆ
FIR ದಾಖಲಾಗಿರೋದು ಸೂರಜ್ ಆಪ್ತ ಕೊಟ್ಟಿರುವಂಥ ಕಂಪ್ಲೇಂಟ್ನ ಆಧಾರದ ಮೇಲೆ. ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಎಂಬುವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. ಯುವಕನೊಬ್ಬನ ಮೇಲೆ, ಅರಕಲಗೂಡು ಮೂಲದ ಯುವಕನೊಬ್ಬನ ಮೇಲೆ ಆ ಯುವಕ ನಮ್ಮ ಸೂರಜ್ ರೇವಣ್ಣ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನೋದು ದೂರಿನ ಸಾರಾಂಶ. ನಿಮ್ಮ ಕುಟುಂಬದ ಮಾನ ಕಳೀತೀನಿ, ದುಡ್ಡು ಕೊಡದಿದ್ದರೆ 5 ಕೋಟಿ ರೂಪಾಯಿ ದುಡ್ಡು ಕೊಡದಿದ್ದರೆ ಮಾನ ಕಳೀತೀನಿ ಅಂತ ಬೆದರಿಕೆ ಹಾಕಿದ್ದ, ಬ್ಲ್ಯಾಕ್ ಮೇಲ್ ಮಾಡಿದ್ದ ಅಂತ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಮತ್ತೊಂದೆಡೆ ಆ ಯುವಕನ ವರ್ಷನ್ ಇದೆಯಲ್ಲ, ಅದು ಬೇರೆ ಇದೆ. ಆ ಯುವಕ ಹೇಳ್ತಾ ಇರೋದು ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಸೂರಜ್ ರೇವಣ್ಣ ಅಂತ. ಬಟ್ ಆ ಯುವಕ ದೂರನ್ನು ರೆಡಿ ಮಾಡಿದ್ದಾನೆ, ಕಂಪ್ಲೇಂಟ್ ಆಗಿಲ್ಲ ಇನ್ನೂ ಕೂಡ ಯಾವುದೇ ಸ್ಟೇಷನ್ನಲ್ಲಿ FIR ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.